ಬಿಜೆಪಿ ಕಾರ್ಯಕರ್ತರಿಂದ ಕಾವೇರಿ ನೀರಾವರಿ ನಿಗಮದ ಕಾವೇರಿ ಪ್ರತಿಮೆಗೆ ಪೂಜೆ ಮಾಡಿ ಅಪ್ಪಿಕೋ ಚಳುವಳಿ ನಡೆಸಿ ನಂತರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಭಾವಚಿತ್ರಕ್ಕೆ ನಿಂಬೆಹಣ್ಣಿನ ದೃಷ್ಟಿ ತೆಗೆದು ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಸರ್ಕಾರವು ಕೆಆರ್ಎಸ್ ಅಣೆಕಟ್ಟೆ ನೀರು ನಮ್ಮ ರೈತರಿಗಾಗಿ ಇರುವುದು, ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಶಿವಕುಮಾರ್ ಆರಾಧ್ಯ, ಹೊಸಳ್ಳಿ ಶಿವು, ಮಾದರಾಜ ಅರಸ್, ಪ್ರಸನ್ನ, ಶಿವಲಿಂಗಯ್ಯ, ಅಶೋಕ್, ಯೋಗೇಶ್, ಸಿಹಳ್ಳಿ ರವಿ ಭಾಗವಹಿಸಿದ್ದರು. ರಕ್ತ ಕೊಟ್ಟವು, ಪ್ರಾಣ ಬಿಟ್ಟವು. ಇವತ್ತು ನಮ್ಮ ಮಂಡ್ಯದ ಕಾವೇರಿ ಭವನದಲ್ಲಿ ವಿಶೇಷವಾಗಿ ಅಪ್ಪಿಕೋ ಚಳವಳಿ ಮಾಡಿದ್ವಿ. ಈ ಅಪ್ಪಿಕೋ ಚಳವಳಿ ವಿಶೇಷ ಏನಂತಂದ್ರೆ, ನಮ್ಮ ಕಾವೇರಿ ತಾಯಿ ನಮ್ಮ ಕರ್ನಾಟಕನ ಬಿಟ್ಟು ಬೇರೆ ಕಡೆ ತಮಿಳುನಾಡಿಗೆ ಹೋಗ್ಬಾರ್ದು, ನಮ್ಮ ಮಂಡ್ಯ ಜಿಲ್ಲೆ ನಮ್ಮ ರೈತರಿಗೆ ನೀರಿಲ್ಲ ಅಂತ ಹೇಳಿ ಹೋಗ್ಬೇಡ ಅಂತ ಹೇಳಿ ಅಪ್ಪಿಕೋ ಚಳವಳಿ ಮಾಡಿದ್ವಿ. ಮತ್ತೊಂದು ವಿಶೇಷ ಏನಂದ್ರೆ, ಈ ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ, ರೈತ ಪರ ನಿಲ್ಲಿ, ಅನ್ನದಾತನ ಹೋರಾಟ ಪರ ನಿಲ್ಲಿ ಅಂತ ಹೇಳಿ ನಮ್ಮ ಮಂಡ್ಯದ ಸತ್ಯದೇವತೆ ಕಾಳಮ್ಮ ದೇವಸ್ಥಾನಕ್ಕೆ ಹೋಗಿ ನಿನ್ನೆನ ಮಂತ್ರಿಸ್ಕೊಂಡ್ಬಂದು ಅವರ ಭಾವಚಿತ್ರಕ್ಕೆ ಇಳಿ ತೆಗೆದು, ಇನ್ಮೇಲಾದ್ರೂ ಏನು ನಿಮ್ಮ ಮಾತತ್ರ ನಮ್ಮ ಗುರುಗಳು ಬಂಗಾರಪ್ಪನವರು ಅಂತ ಹೇಳ್ತೀರಿ, ನೀವು ನಿಮ್ಮ ಗುರುಗಳಿಗೆ ಏನಾದ್ರು ಗೌರವ ಇದ್ರೆ ಬಂಗಾರಪ್ಪನವರು ತೆಗೆದಂತ ನಿರ್ಧಾರವನ್ನ ಇವತ್ತು ನೀವು ತಗೊಳ್ಬೇಕು ಅಂತ ಹೇಳಿ ಯಾವುದೇ ಕಾರಣಕ್ಕೂ ಪ್ರಾಧಿಕಾರದ ಆದೇಶವನ್ನು ಧಿಕ್ಕರಿಸಿ ರೈತ ಪರ ನಿಲ್ಲಿ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಅವ್ರು ಇಳಿ ತೆಗೆದು ಇನ್ಮೇಲಾದ್ರು ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳಿ ಇಳಿ ತೆಗ್ದಿದ್ದೀವಿ. ನಾವೆಲ್ಲ ಹಿಂದೂ ಪರ ಹೋರಾಟಗಾರರು, ಅನ್ನದಾತನ ಹೋರಾಟಗಾರರು, ರೈತ ಹೋರಾಟಗಾರರು ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ.